ಗಂಟೆವರೆಗೂ ನಾವು ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಸ್ವಲ್ಪ ಹೊತ್ತು ಊಟಕ್ಕೆ ಹೋಗಿ ಬಂದ ಮೇಲೆ 105 ಕೇಸಲ್ಲಿ ನಾವು 54 ಕೇಸನ್ನು ಇಲ್ಲಿ ಇತ್ಯರ್ಥಪಡಿಸಿದ್ದೀವಿ. ಇನ್ನೂ ಒಂದಷ್ಟು ಆಗಿರೋದು ನಮ್ಮ ಅಧಿಕಾರಿಗಳು ಆ ಏನು ಎಮ್ಮೆ ಚರ್ಮ ಅಂತ ಅದು ಸ್ವಲ್ಪ ಚಳಿ ಬಿಡಬೇಕು. ಇವಾಗ ಚಳಿ ಹೋಗ್ತಾ ಇದೆ, ಇನ್ನೊಂದು ವಾರ ಶಿವ ಅಂತ ಚಳಿ ಹೋಗುತ್ತೆ. ನೀವು ಸ್ವಲ್ಪ ಎಚ್ಚೆತ್ಕೊಳ್ದೇ ಇದ್ರೆ ಮತ್ತೆ ನಿಮ್ಮ ಚಳಿ ನಾನು ಬಿಡ್ಸೋಕ್ಕೆ ಬರಬೇಕಾಗುತ್ತೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಕರ್ತವ್ಯವನ್ನು ಅವ್ರ ಮೇಲೆ ಇವ್ರ ಮೇಲೆ ನನಗೆ ಗೊತ್ತಿಲ್ಲ ನಾನಿಲ್ಲ ಅದೆಲ್ಲ ಇಲ್ಲ. ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಜವಾಬ್ದಾರಿ ಗೌರ್ಮೆಂಟ್ ಲ್ಯಾಂಡ್ ಉಳಿಸೋಕೆ ಪ್ರಯತ್ನ ಮಾಡಿ. ಎಲ್ಲ ಗೌರ್ಮೆಂಟ್ ಲ್ಯಾಂಡ್ ವಿಲೇಜ್ ಅಕೌಂಟ್ ಬರ್ಕೊತಾರೆ, ತಹಶೀಲ್ದಾರ್ ಸೀಲ್ ಹಾಕ್ತಾರೆ. ಹೆಚ್ಚಿಗೆ PDOಗಳು ಅಯ್ಯಪ್ಪ ಭಯ ಆಗುತ್ತೆ. PDOಗಳು ತಕ್ಷಣ ನನಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಲ್ಲ, ಅವರು ಪಂಚಾಯತಿ ಟೆಸ್ಟಿಂಗ್ ಆಫೀಸರ್ಸ್. ಯಾವ್ದು ಸರ್ವೆ ನಂಬರು, ಖಾತಾ, ಮುನ್ಸಿಪಲ್ ಪ್ರಾಪರ್ಟಿ, ಕೆರೆಗಳು ಎಲ್ಲ ಸೇರಿ ಖಾತಾ ಮಾಡಿಬಿಡ್ತಾರೆ. ಇಲ್ಲೆಲ್ಲ 500 ಸೈಟ್ ಮಾಡಿಬಿಡ್ತಾರಂತೆ ಅಲ್ಲಿ. ಇದೆಲ್ಲ ಅಕ್ಷಮ ಅಪರಾಧ ಆಗುತ್ತೆ ಸರ್. ನಾನು ಈ ಥರ ಆಗಿದ್ರೆ ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಇವಾಗ ಎನ್ಕ್ವೈರಿ ಮಾಡ್ತೀನಿ, ಕ್ರಿಮಿನಲ್ ಕೇಸು ಆಗುತ್ತೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತೆ. ನೀವು ಆಸ್ತಿ ಮಾಡಿದ್ರೆ ಆಸ್ತಿ ಕೊನೆ ಗೌರ್ಮೆಂಟ್ ಜಪ್ತಿ ಮಾಡೋದು ನಾವು ಬಿಡೋದಿಲ್ಲ. ಬೆಳಗ್ಗಿಂದ ನಮ್ಮ ಎಲ್ಲ ಸಾರ್ವಜನಿಕರು, ಎಲ್ಲ ಅಧಿಕಾರಿಗಳು ಎಲ್ಲರೂ ನಾನು ಕೆಟ್ಟವರು ಅಂತ ಹೇಳಲ್ಲ, ಎಲ್ಲರೂ ಒಳ್ಳೆಯವರು ಅಂತ ಹೇಳಲ್ಲ. ಕೆಟ್ಟವರು ಜಾಸ್ತಿ ಇದ್ದೀವಿ, ಒಳ್ಳೆಯವರು ಕಮ್ಮಿ ಆಗಿದ್ದಾರೆ. ಅದರಿಂದ ದೇಶ ಭಾರಿ ಕಷ್ಟದಲ್ಲಿದೆ. ನಾವಿನ್ನ ಎಚ್ಚೆತ್ಕೊಳ್ದೇ ಇದ್ರೆ ಈ ಭ್ರಷ್ಟಾಚಾರ ಭೂತ ನಮ್ಮನ್ನ ತಿನ್ನುತ್ತೆ. ಒಂದು ದಿವಸ ನಮ್ಮ ಅನ್ನ, ನಾನು ಬೆಳಗ್ಗೆ ಹೇಳಿದೆ, ನಮ್ದಾಗಿರ್ಬೇಕು. ಈ ಭ್ರಷ್ಟಾಚಾರ ಕೈ ಹಾಕಿದ್ರೆ ವಿಷ ನಾಗರಾವ್ ಇದ್ದಂಗೆ, ಅದು ಯಾವಾಗ ಕಚ್ಚುತ್ತೋ ಗೊತ್ತಿಲ್ಲ. ನೀವು ಏನೂ ಆಗಲ್ಲ ಅಂದ್ಕೊಂಡಿದ್ದೀರಾ, ಇವಾಗ ಬೇರೆ ನಾಗರಾವ್ ಬಂದಿದೆ, ಅದು ಕಷ್ಟ, ಯಾರ ಕೈ ಸಿಗಲ್ಲ, ಬರೀ ಹೊಡೆಯೋದೇ ಕಾಯ್ತಾ ಇರ್ತದೆ. ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು. ಮುಂದಿನ ದಿವಸಗಳಲ್ಲಿ ಜನಗಳಿಗೆ ಇನ್ ಟೈಮ್ಗೆ 20, 21, 22 ಇವಾಗ ನಾವು ಕ್ಲೀನ್ ಮಾಡಿದ್ದೀನಿ. ಇಷ್ಟು ವರ್ಷ ಬೇಕಾಗಿತ್ತಾ? ದಯವಿಟ್ಟು ಯಾರಾದರೂ ಖಾತಾ ಮಾಡೋಕ್ಕೆ, ಕಂದಾಯ ಕಟ್ಟಕ್ಕೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಲಿ, PDO ಇರಲಿ, ಸಂಬಂಧಪಟ್ಟ ದಾಖಲೆ ಇದ್ದ ತಕ್ಷಣ ನೋಡಿ ಅವರಿಗೆ ನ್ಯಾಯ ಕೊಡಿ. ನಿಮಗೆ ಕೊಡೋಕ್ಕೆ ಕಾನೂನು ಅವಕಾಶ ಇಲ್ಲ ಅಂದರೆ, ಕಾನೂನು ಈ ಥರ ಇದೆ, ಈ ಥರ ಅವಕಾಶ ಇಲ್ಲ, ಕೋರ್ಟ್ ಹೋಗಿ ಅಂತೇಳಿ ಅವ್ರು ಕೋರ್ಟ್ ಹೋಗ್ತಾರೆ. ಇಲ್ಲಿ ಅಲದು ಅದೊಂದು. ಎರಡನೇದು, ತಹಶೀಲ್ದಾರ್ ಆರ್ಡರ್ ಮಾಡ್ತಾರೆ, AC ಆರ್ಡರ್ ಮಾಡ್ತಾರೆ, ರಿಮ್ಯಾಂಡ್ ಮಾಡ್ತಾರೆ. ಇವಾಗ ಒಂದು ಇನ್ಸಿಡೆಂಟ್ ನೋಡ್ತೀವಿ, ಆ AC ತಹಶೀಲ್ದಾರ್ ರಿಮ್ಯಾಂಡ್ ಮಾಡೋಕ್ಕೆ ಆರ್ಡರ್ ಕಾಪಿ ಬಂದೇ ಇಲ್ಲ ತಹಶೀಲ್ದಾರ್ ಆಫೀಸ್ಗೆ. ನಮ್ಮ ವಿಲೇಜ್ ಅಕೌಂಟ್ ರೆಡಿ ಮಾಡಿ ಒಂದು ಎಂಡಾರ್ಸ್ಮೆಂಟ್ ಕೊಟ್ಬಿಟ್ರು. ತಹಶೀಲ್ದಾರ್ AC ಆರ್ಡರ್ ಕೋರ್ಟ್ಗೆ ಹೋಗಿಲ್ಲ, ಅವರು ಆಫೀಸ್ಗೆ ಸೀಲ್ ಹೊಡೆದ್ಬಿಟ್ರು ನಮ್ಮ ತಹಶೀಲ್ದಾರರು. ಈ ಥರ ಜನರಿಗೆ ಅನ್ಯಾಯ ಮಾಡ್ತಾರೆ. ಅವು ಹೇಳಿದಾಗ ಅವ್ರು ನಮ್ಗೆ ನೋಡೇ ಇಲ್ಲ, AC ಆರ್ಡರ್ ಹೋಗೇ ಇಲ್ಲ, ಇನ್ನೊಂದು ಎಂಡಾರ್ಸ್ಮೆಂಟ್. ನನಗೆ ಅರ್ಥ ಆಗಲಿಲ್ಲ, ನನಗೆ ಏನು ಅಷ್ಟು ಅರ್ಜೆಂಟು ಅಂತ. ಜನರಿಗೆ ನ್ಯಾಯ ಕೊಡಿ ಅಂದರೆ ವರ್ಷಾನುಗಟ್ಟಲೆ ಮಾಡ್ತೀರ, ಅನ್ಯಾಯ ಮಾಡಿದ್ರೆ ಒಂದೇ ದಿವಸ ಅಲ್ಲ, 1 ಸೆಕೆಂಡಲ್ಲಿ ಮಾಡಿಬಿಡ್ತಾರ. ದಯವಿಟ್ಟು ದುಡ್ಡಿಗೆ ಆಸೆ ಮಾಡಿ ಜನಗಳಿಗೆ ಅನ್ಯಾಯ ಮಾಡಬೇಡಿ. ನಾನು ತಡೆಯೋಕ್ಕಾಗಲ್ಲ. ಬೆಳಗ್ಗಿಂದ ಎಲ್ಲ ನನಗೆ ಕೋಆಪರೇಟ್ ಮಾಡಿದಂಥ ಎಲ್ಲ ಸಾರ್ವಜನಿಕರಿಗೆ, ನಮ್ಮ ಅಧಿಕಾರಿಗಳಿಗೆ, ನಮ್ಮ ಎಲ್ಲ ಪತ್ರಕರ್ತ ಸೋದರ ಸೋದರಿ, ಬೆಳಗೊಬ್ಬ ಸೋದರಿ ಕಾಣಿಸಿದ್ರು, ಹೊರಟೋಗಿರ್ಬೇಕು, ಸೋದರ ಸೋದರಿಯರಿಗೆ, ನನ್ನ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಡೆಪ್ಟಿ ಕಮಿಷನರ್ ರವಿ ಅವರಿಗೆ, ನಮ್ಮ ಸೂಪರಿಂಟೆಂಡೆಂಟ್ ಅವರು, AC ಅವರಿಗೆ, ನನ್ನ ಆಂಟೋನಿ ಲೋಕಾಯುಕ್ತ SP, ನನ್ನ ಬ್ರದರು, ಎಲ್ರಿಗೂ ಬೆಳಗ್ಗೆ ನನ್ನ ಕೋಪ ಎಲ್ರಿಗೂ ನಾನು ನಮಿಸಿ, ನಾನು ಒಂದು ಲಾಸ್ಟ್ ಕಳಕಳಿ ಮನವಿ ನಿಮ್ಮಲ್ಲಿ, ದಯವಿಟ್ಟು ನಮ್ಮ ಜೀವನ ನಮ್ಮ ಮೇಲಿದೆ, ಅನ್ಯಾಯಕ್ಕೆ ಆಸೆ ಪಡಬೇಡಿ. ಈ ಭ್ರಷ್ಟಾಚಾರ ಅನ್ನೋ ಭೂತ ತೊಲಗಿಸ್ಬೇಕು ಅಂದ್ರೆ ದಯವಿಟ್ಟು ಇನ್ನೇನು ಎಲೆಕ್ಷನ್ಗಳು ಬರ್ತವೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಆಳುಮೂಳು ಎಲ್ಲ ಬರ್ತವೆ. ದಯವಿಟ್ಟು ದುಡ್ಡು ತಗೊಂಡು ಓಟ್ ಹಾಕಬೇಡಿ. ಊರುಗಳಲ್ಲಿ ಯಂಗ್ಸ್ಟರ್ಸ್ ಸ್ವಲ್ಪ ಊರಲ್ಲಿ ಹೋಗಿ ಜನಗಳಿಗೆ ಅಪ್ರೈಸ್ ಮಾಡಿ ದುಡ್ಡು ಕೊಟ್ಟು ಓಟ್ ಹಾಕಿದ್ರೆ ಏನಾಗುತ್ತೆ ಅಂತ ಅನುಭವಿಸ್ತಾ ಇದೀವಿ ನಾವು. ದಯವಿಟ್ಟು ಅದೊಂದು ಧೋರಣೆ ನಮ್ಮ ಡಿಸ್ಟಿಕ್ಕಿಂದ ಆಗಲಿ. ದುಡ್ಡು ತಗೊಂಡು ಓಟ್ ಹಾಕಲ್ಲ ಅಂತ ಸ್ಟ್ರೈಕ್ ಮಾಡ್ರಿ, ದುಡ್ಡು ಕೊಡೋನು ಓಟ್ ಹಾಕ್ಬೇಡ್ರಿ. ಅವನು ಸೋಲ್ಬೇಕು, ಇನಾಮನ ಸೋಲ್ಬೇಕು. ಆ ಥರ ಆದರೆ ನಾವು ಮುಂದೆ ಈ ಭ್ರಷ್ಟಾಚಾರ ತೊಲಗಿಸ್ಕೊಂಡು ಅವಕಾಶ ಸಿಗುತ್ತೆ ಅಂತ ಆಸೆ ಪಡ್ತೀನಿ. ಇಷ್ಟೊಂದು ಬೆಳಗ್ಗೆ 10:30 7 ಗಂಟೆ ನಿಮ್ಮಲ್ಲಿ ಸಾವಧಾನವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಸ್ವಲ್ಪ ನಾನು ಕೋಪ ಬಂದಾಗ ಏನೋ ಹೇಳಿರ್ತೀನಿ, ತಪ್ಪು ತಿಳ್ಕೊಬೇಡಿ. ನೋವಿನಿಂದ ಹೇಳಿರ್ತೀನಿ, ಸಂಕಟದಿಂದ ಹೇಳಿರ್ತೀನಿ. ಆ ಕೆಲಸ ಬೇಗ ಮಾಡೋಣ ಅಂತ ಹೇಳಿ ಎಲ್ಲರೂ ಬೆಳಗ್ಗೆ ಸಾಕಕ್ಕೆ ಎಲ್ರಿಗೂ ನಮಿಸಿ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಾವು ಒಂದು ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,